SSLC ಎಕ್ಸಾಮನ್ನು ಪ್ರತಿ ವರ್ಷ ಸುಮಾರು 9 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ತಗೊಳ್ತಾರೆ. ಈ ಎಕ್ಸಾಮಲ್ಲಿ 9 ಲಕ್ಷ ಜನ ವಿದ್ಯಾರ್ಥಿಗಳ ನಡುವೆ ನೀವು ಸ್ಟ್ಯಾಂಡ್ ಔಟ್ ಆಗಬೇಕಂದ್ರೆ, ಅಂದರೆ ನೀವೆಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದರೆ ಈ ವಿಡಿಯೋದಲ್ಲಿ SSLCಯಲ್ಲಿ ಬರ್ತಕ್ಕಂಥ ಮ್ಯಾಥ್ಸಿನ ಎಂಟೈರ್ ಪ್ಲ್ಯಾನಿಂಗ್ ಹೆಂಗಿರಬೇಕು, ಎಂಟೈರ್ ಇಯರ್ ನಾವು ಯಾವ ರೀತಿ ಓದಬೇಕು, ಔಟ್ ಆಫ್ ಔಟ್ ಯಾವ ರೀತಿ ಸ್ಕೋರ್ ಮಾಡಬೇಕು ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ವೆಲ್ಕಮ್ ಟು SSLC ರೋಡ್ ಮ್ಯಾಪ್ ಕ್ಲಾಸ್, ರೈಟ್? ಸೊ ಇವಾಗ ಮಾಸ್ಟರ್ ಪ್ಲ್ಯಾನ್ನ ನಾವು ಪ್ರಿಪೇರ್ ಮಾಡೋಕ್ಕೆ ಹೊರಟಿದ್ದೀವಿ SSLCಯ ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಲಿಕ್ಕೆ. ಸೊ ಅಲ್ಲಿ ಮೊದಲಿಗೆ ಈ ಪ್ಲ್ಯಾನಿಂಗ್ ಯಾಕೆ ಇಂಪಾರ್ಟೆಂಟು? ಸಿಲೆಬಸ್ ಕವರೇಜ್. ಯಾಕಂದರೆ ಇವಾಗ 14 ಚಾಪ್ಟರ್ ಇದೆ. ಗಣಿತ ಎವ್ರಿಡೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಲಾಸ್ಟ್ ಕ್ಲಾಸ್ನಲ್ಲೂ ಕೂಡ ಹೇಳಿದ್ದೆ ನಾನು. ಸೊ ಹೆಂಗೆ ಪ್ಲ್ಯಾನ್ ಇರಬೇಕು ನಮ್ಮದು, ಈ ಸಿಲೆಬಸ್ನ ಬೇಗ ಹೆಂಗೆ ಕವರ್ ಮಾಡೋದು, ಮತ್ತು ರಿವಿಷನ್ಗೆ ಎಷ್ಟು ಟೈಮ್ ಇಟ್ಕೋಬೇಕಾಗುತ್ತೆ, ಸೊ ಲಾಸ್ಟ್ ಮಿನಿಟ್ ಆಫ್ ಎಕ್ಸಾಮ್ ಟೈಮಲ್ಲಿ ಹೆಂಗಿರ್ಬೇಕು, ನಾವು ಹೆಂಗೆ ಪ್ರಿಪೇರ್ ಆಗಬೇಕು, ಇದನ್ನೆಲ್ಲ ಕೂಡ ನಾವು ಒಂದು ಸರ್ತಿ ನೋಡೋಣ. ಜೊತೆಗೆ ನೆಕ್ಸ್ಟು ಈ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ರೆಡ್ಯೂಸಸ್ ಸ್ಟ್ರೆಸ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಇವಾಗೇನು ಪ್ರೆಷರ್ ಇರುತ್ತೆ ಅಥವಾ ನಮ್ಮ ಲಾಸ್ಟ್ ಮೂಮೆಂಟಲ್ಲಿ ಪರ್ಟಿಕ್ಯುಲರ್ಲಿ ಜನವರಿ ಆದ ನಂತರ ಎಕ್ಸಾಮ್ ಹತ್ರ ಬರ್ತಾ ಇದೆ ಅನ್ನೋ ಪ್ರೆಷರ್ ಇರುತ್ತಲ್ಲ, ಆ ಪ್ರೆಷರ್ ಇರಬಾರ್ದು. ನಾವೇನು ಮಾಡಬೇಕು, ಪ್ಲ್ಯಾನಿಂಗ್ನ ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿವಿಷನ್. ಇವಾಗ ನಾವು ಸಿಲೆಬಸ್ನ ಬೇಗ ಕವರ್ ಮಾಡಬೇಕಾ ಅಥವಾ ಟೈಮ್ ಎಷ್ಟು ಕೊಡಬೇಕು, ಈ ಪ್ಲ್ಯಾನಿಂಗ್ ನಮಗಿದ್ರೆ ಆವಾಗ ನಮಗೆ ರಿವಿಷನ್ಗೆ ಪ್ರಾಪರ್ ಟೈಮನ್ನು ಕೊಡ್ಬೋದು. ಪ್ರಾಪರ್ ರಿವಿಷನ್ ಆದಷ್ಟು ಎಕ್ಸಾಮಲ್ಲಿ ಆಬ್ವಿಯಸ್ಲಿ ಸ್ಕೋರ್ ಜಾಸ್ತಿ ಬಂದೇ ಬರುತ್ತೆ. ಹಾಗಂದರೆ ಸೊ ಪ್ಲ್ಯಾನಿಂಗ್ ಬಹಳ ಮುಖ್ಯ ಆಗುತ್ತೆ. ಸೊ ಇವಾಗ ಒಂದು ಸ್ಟಡಿ ಪ್ಲ್ಯಾನ್ನ ಓವರ್ ರಿವ್ಯೂ ನೋಡೋದಾದರೆ, ಅಂದರೆ ಹೆಂಗಿರುತ್ತೆ ನಮ್ಮ ಸ್ಟಡಿ ಪ್ಲ್ಯಾನು ಅಂತ ನೋಡೋದಾದರೆ, ಬಿಫೋರ್ ಡಿಸೆಂಬರ್ ಅನ್ನೋದಕ್ಕಿಂತ ಐ ವುಡ್ ಸೇ ಇದನ್ನು ನಾನು ಡಿಸೆಂಬರ್ ಅನ್ನೋದಕ್ಕಿಂತ ಐ ವುಡ್ ರಾದರ್ ಸೇ ನವಂಬರ್ ಎಂಡ್ ಅಷ್ಟರಲ್ಲಿ ಐ ವುಡ್ ರಾದರ್ ಸೇ. ಸೊ ವಿ ವಿಲ್ ಟ್ರೈ ಟು ಫಿನಿಶ್ ಆಫ್ ಎಂಟೈರ್ ಸಿಲೆಬಸ್. ಅಂದರೆ ಇದನ್ನು ನಾನು ಲರ್ನಿಂಗ್ ಫೇಸ್ ಅಂತ ಕರಿತೀನಿ. ಅಂದರೆ ಯಾಕಂದರೆ ಇವಾಗ ನಾವು ಹೊಸದಾಗಿ ಕಲಿತಾ ಇರೋದು, ಓದಿರೋದನ್ನೇ ರಿವೈಸ್ ಮಾಡ್ತಾ ಇಲ್ಲ. ಆಬ್ವಿಯಸ್ಲಿ ನಾವು ಮತ್ತೆ ರಿವೈಸ್ ಮಾಡ್ತಾ ಇರ್ತೀವಿ, ಬಟ್ ಹೊಸದಾಗಿ ಸುಮಾರು ಕಾನ್ಸೆಪ್ಟ್ಸ್ನ ಕಲಿತೀವಿ. ಇದನ್ನು ನಾವು ಆದಷ್ಟು ಕೂಡ ನವಂಬರ್ ಎಂಡ್ ಅಷ್ಟರಲ್ಲಿ ಮುಗಿಸೋಕೆ ಟ್ರೈ ಮಾಡ್ತೀವಿ. ಯಾಕೆ, ಜನವರಿಯಿಂದ ಪ್ರಿಪ್ರೇಟೀಸ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಇಯರ್ ಹಂಗೆ ಆಯಿತು, ಜನವರಿ 5th ಸ್ಟೇಟ್ ಲೆವೆಲ್ ಪ್ರಿಪ್ರೇಟೀಸ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾದರೆ ನಾವು ಅದಕ್ಕೆ ಪ್ರಿಪೇರ್ ಆಗಬೇಕಂದ್ರೆ ಅಟ್ಲೀಸ್ಟ್ 1 ಮಂತ್ ಟೈಮ್ ಬೇಡವಾ, 1 ರೌಂಡ್ ರಿವಿಷನ್ ಆಗೋದು ಬೇಡವಾ? ಅದಕ್ಕೆ ಆದಷ್ಟು ನವಂಬರ್ ಅಷ್ಟರೊಳಗೆ ನಾವು ನಮ್ಮ ಸಿಲೆಬಸ್ನ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ಸೊ ಕಂಪ್ಲೀಟ್ ಸಿಲೆಬಸ್ ಇನ್ ಮ್ಯಾನೇಜಬಲ್ ಚಂಕ್ಸ್, ಅಂದರೆ ಒಂದು ಚಂಕ್ ಒಂದು ಸಪ್ರೇಟ್ ಚಾಪ್ಟರ್ಸ್ಗಳಾಗಿ ನಾವು ಪ್ರಿಪೇರ್ ಆಗ್ತೀವಿ ಅಥವಾ ಓದ್ತೀವಿ. 1 hour ಡೈಲಿ ಇಸ್ ಡೆಡಿಕೇಟೆಡ್ ಟು ಮ್ಯಾಥಮೆಟಿಕ್ಸ್. ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ, 1 hour ಡೈಲಿ ನೀವು ಡೆಡಿಕೇಟ್ ಮಾಡಲೇಬೇಕಾಗುತ್ತೆ. ಆಫ್ಟರ್ ಡಿಸೆಂಬರ್ ಏನು ಮಾಡ್ತೀವಿ ಅಥವಾ ಆಫ್ಟರ್ ನವಂಬರ್ ಎಂಡ್ ಏನು ಮಾಡ್ತೀವಿ ನಾವು, ವಿ ಆರ್ ಗೋಯಿಂಗ್ ಟು ಲರ್ನ್ ಆರ್ ವಿ ಆರ್ ಗೋಯಿಂಗ್ ಟು ರಿವೈಸ್ ವಾಟ್ ಎವರ್ ವಿ ಹ್ಯಾವ್ ಲರ್ನ್ಡ್ ಆ್ಯಂಡ್ ಸೋ ಮೆನಿ ನ್ಯೂ ಕ್ವಶನ್ಸ್ ಬೇಸ್ಡ್ ಆನ್ ದ ಸೇಮ್ ಚಾಪ್ಟರ್ಸ್ ಅಥವಾ ಸೇಮ್ ಕಾನ್ಸೆಪ್ಟ್ ದಟ್ ವಿ ಹ್ಯಾವ್ ಲರ್ನ್ಡ್. ಅಂದರೆ ನಾವು ನವಂಬರ್ ಎಂಡ್ವರೆಗೂ ಏನು ಕಲ್ತಿರ್ತೀವಲ್ಲ ಅದ್ರ ಮೇಲೇ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀವಿ. ಇನ್ ದ ಸೆನ್ಸ್ ಹೊಸ ಪ್ರಶ್ನೆಗಳನ್ನ LBA ಇರ್ಬೋದು ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರ್ಬೋದು, ಇದನ್ನು ರಿವಿಷನ್ ಪೀರಿಯಡ್ ಅಂತ ಕರಿಬೋದು ನಾವು. ಸೊ ಹಂಗಂದರೆ ನವಂಬರ್ ಎಂಡಷ್ಟೊಳಗೆ ಸಿಲೆಬಸ್ನ ಕಂಪ್ಲೀಟ್ ಮಾಡ್ತೀವಿ. ನವಂಬರ್ ಆದ ನಂತರ ಅಂದರೆ ಡಿಸೆಂಬರ್ ಮಂತಿಂದ ನಾವು ರಿವಿಷನ್ಸ್ನ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಯಾಕಂದರೆ ಜನವರಿಲಿ ನಮಗೆ ಪ್ರಿಪ್ರೇಟರಿ ಯೂಶಲಿ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಡೈಲಿ ಸ್ಟಡಿ ಬ್ರೇಕ್ ಡೌನ್ ಹೆಂಗಿರ್ಬೇಕು ನಮಗೂ, ಇವಾಗ ನಾವು ಡೈಲಿ ಸ್ಟಡಿ ಮಾಡಬೇಕು 1 hour ಅಂತ ಅಂದ್ಕೊಂಡಿದ್ದೀವಿ. ಸೊ ಈ 1 hour ನಾವು ಏನೇನು ಮಾಡಬೇಕು ಆ್ಯಕ್ಚುಲಿ ಬೇಸಿಕಲಿ, ಸೊ ಮೇಕ್ ಎವ್ರಿ 60 minutes ಕೌಂಟ್. ಅಂದರೆ ಇವಾಗ ಪ್ರತಿಯೊಂದು ನಿಮಿಷನೂ ನಾವು ಕೌಂಟ್ ಅಂದರೆ ನಮ್ಮ ನಿಮಿಷನ ಕೌಂಟ್ ಮಾಡ್ಕೊಂಡು ಕೊಡೋದಲ್ಲ, ಏನು ಮಾಡ್ತೀವಿ ಅದು ವರ್ತ್ಫುಲ್ ಆಗಿರಬೇಕು. ಅಂದರೆ ನಾವು ಮಾಡೋ ಕೆಲಸ ಅವತ್ತು ನಮಗೆ ಫ್ರೂಟ್ಸ್ನ ಕೊಡಬೇಕು ನಾಳೆ ದಿವಸ, ಆ ರೀತಿ ಓದಬೇಕಾಗುತ್ತೆ ನಾವು. ಹಾಗಂದರೆ ಫಸ್ಟ್ 30 minutes ಹೊಸ ಕಾನ್ಸೆಪ್ಟ್ಸನ್ನ, ಅಂದರೆ ಆಲ್ಮೋಸ್ಟ್ 30 minutes ನಾವು 30 minutesಸೇ ಆಗಬೇಕಾ ಸರ್? ನೋ, ದೆರ್ ಇಸ್ ನಾಟ್ ಇದು ಟೈಮ್ ಟಾರ್ಗೆಟ್. ನಾನು ಹೇಳ್ತೀನಿ ಕಾನ್ಸೆಪ್ಟ್ ಟಾರ್ಗೆಟ್ ಇಟ್ಕೊಳ್ಳಿ, ಬಟ್ ಆದಷ್ಟು 30 ನಿಮಿಷ ಹತ್ತತ್ರ ಹೊಸ ಕಾನ್ಸೆಪ್ಟ್ಸ್ನ ಕಲಿಯೋದಕ್ಕೆ ಇಟ್ಕೊಳ್ತೀವಿ. 15 minutes ನಾವಿವಾಗ ಓದಿರೋದು ಮತ್ತು ನಿನ್ನೆ ಓದಿರೋ ಕಾನ್ಸೆಪ್ಟ್ಗೂ ಇವತ್ತು ಓದಿರೋ ಕಾನ್ಸೆಪ್ಟ್ಗೂ ಸಂಬಂಧ ಏನಿದೆ, ಆ ರೀತಿ ರಿಲೇಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಕರಿತೀವಿ. ಅದಕ್ಕೆ ಆಲ್ಮೋಸ್ಟ್ 15 minutes ಇಡ್ತೀವಿ. ಮತ್ತು ಉಳಿದಿದ್ದ 15 minutesನ ನಾವು ಇವತ್ತು ಕಲ್ತಿರೋ ಕಾನ್ಸೆಪ್ಟ್ಸ್ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಆಲ್ಮೋಸ್ಟ್ ಅಥವಾ ಈ ಥರನೂ ಮಾಡ್ಬೋದು. ಅರ್ಧ ಗಂಟೆ ಓದ್ತೀವಿ, ಅರ್ಧ ಗಂಟೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಕೂಡ ನೀವು ಇಟ್ಕೋಬಹುದು. ಸೊ ಇವಾಗ ಬಿಫೋರ್ ನವಂಬರ್ ನಾವು ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕು. ಸರ್ ಇವಾಗ ಬಿಫೋರ್ ನವಂಬರ್ ಹೆಂಗೆ ಸರ್ ಸಿಲೆಬಸ್ ಕಂಪ್ಲೀಟ್ ಮಾಡೋದು? ಸ್ಕೂಲ್ ನಡೀತಾ ಇರುತ್ತೆ, ಜೊತೆಗೆ ಬೇರೆ ಇವಾಗ August 15 ಬರುತ್ತೆ. August 15 ಬಂದಾಗ ಸ್ಕೂಲಲ್ಲಿ ಪ್ರೋಗ್ರಾಮ್ ನಡೆಯುತ್ತೆ, ಅದ್ರ ಮಧ್ಯೆ ಅದು ಇದೇನೋ ಬರುತ್ತೆ ಅಲ್ವಾ? ಸೊ ಎಲ್ಲದನ್ನು ಇಟ್ಕೊಂಡು ನಾನು ನವಂಬರ್ ಒಳಗಡೆ
ಸಿಲೆಬಸ್ನ ಹೆಂಗೆ ಕಂಪ್ಲೀಟ್ ಮಾಡಲಿ ಸರ್ ಅಂತ ಹೇಳ್ತೀರಾ, ಹೌದಲ್ವಾ? ನಾನು ಒಂದು ಪ್ಲ್ಯಾನ್ ಕೊಡ್ತೀನಿ ಮಕ್ಕಳ, ಆ ಪ್ಲ್ಯಾನನ್ನು ನೀವು ಕರೆಕ್ಟಾಗಿ ಚಾಚು ತಪ್ಪದೆ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಕಂಪ್ಲೀಟ್ ಬಿಫೋರ್ ನವಂಬರ್ ಅಲ್ಲ, ಇನ್ನು ಮುಂಚೆನೇ ಸಿಲೆಬಸ್ನ ಕವರ್ ಮಾಡಬಹುದು. ಏನ ಪ್ಲ್ಯಾನು? ಫಸ್ಟ್ ನಾವು ಕಂಪ್ಲೀಟ್ ದ ಸಿಲೆಬಸ್ ಬೈ ನವಂಬರ್ ಎಂಡ್, ದಟ್ ಈಸ್ ಅವರ್ ಪ್ಲ್ಯಾನ್, ದಟ್ ಈಸ್ ಅವರ್ ಗೋಲ್. ಸೊ 1 ಚಾಪ್ಟರ್ ಪರ್ ವೀಕ್ ಅಂತ ಕೂಡ ನೋಡ್ಬೋದು, ಅಥವಾ ನಾನು ಹೇಳ್ತೀನಿ ಹೆಂಗೆ ಅಂತ, ಆಲ್ಮೋಸ್ಟ್ 7 to 8 ಡೇಸಲ್ಲಿ ಒಂದೊಂದು ಚಾಪ್ಟರ್ ಕವರ್ ಆಗೋ ಥರ. ಕೆಲವೊಂದು ಚಾಪ್ಟರ್ ಇದೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ ಕೂಡ 1 ವೀಕಲ್ಲೇ ನಾವು ಕವರ್ ಮಾಡ್ಬೋದು. ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಯೂಸ್ ವೀಕೆಂಡ್ಸ್ನ ಯೂಸ್ ಮಾಡೋದು ಬಹಳ ಮುಖ್ಯ. ಸುಮಾರು ಜನ ಅನ್ಕೋತೀರ ಸಂಡೇಸ್ ಅಂದರೆ ರಿಲ್ಯಾಕ್ಸ್ ಡೇ, ಮಾರ್ನಿಂಗ್ ಟು ಈವ್ನಿಂಗ್ ಮಲ್ಕೊಳ್ಳೋದು, ಕ್ರಿಕೆಟ್ ಆಡೋದು ಅಂತ ಅನ್ಕೋತೀರ, ಕರೆಕ್ಟು. ಬಟ್ ಆದರೆ ಆ ದಿವಸ ಕೂಡ ನೀವು ಒಂದಷ್ಟು ಟೈಮನ್ನು ಓದೋದಕ್ಕೆ ಅಥವಾ ಪರ್ಟಿಕ್ಯುಲರ್ಲಿ ಆ ಫುಲ್ ವೀಕಲ್ಲಿ ಏನು ಓದಿರ್ತಿರಲ್ಲ ಅದನ್ನು ರಿವೈಸ್ ಮಾಡೋದಕ್ಕೆ ನೀವು ಎತ್ತಿಟ್ಕೋಬೇಕಾಗುತ್ತೆ. ಸೊ ಯೂಸ್ ವೀಕೆಂಡ್ಸ್ ವೈಸ್ಲಿ. ಸೊ ಓಕೆ, ಸೊ ಇವಾಗ ಹಂಗಂದ್ರೆ ಹೆಂಗೆ ಮಾಡೋದು ಇದನ್ನು? ಹೆಂಗೆ ಮಾಡೋದು ಅಂದರೆ ಬಿಫೋರ್ ನವಂಬರ್ ಎಂಡ್ ನಾವು ಈ ಸಿಲೆಬಸ್ನ ಕವರ್ ಮಾಡೋದು ಹೇಗೆ, ಹೌ ಈಸ್ ಇಟ್ ಡನ್, ಅದು ನಾವು ಒಂದು ಸರ್ತಿ ನಾನು ನನ್ನ ತಲೆಯಲ್ಲಿರೋ ಪ್ಲ್ಯಾನು ಹೇಳ್ತೀನಿ ನಿಮಗೆ. ಸೊ ನೋಡಿ, ಇವಾಗ ಸುಮಾರು ನಮಗೆ ಆಲ್ಮೋಸ್ಟ್ 14 ಚಾಪ್ಟರ್ಸ್ ಇದೆ. 14 ಚಾಪ್ಟರ್ಸ್ ಇದೆ ಮ್ಯಾಥಮೆಟಿಕ್ಸ್ನಲ್ಲಿ. ಐ ಆಮ್ ಟಾಕಿಂಗ್ ಎಕ್ಸ್ಕ್ಲೂಸಿವ್ಲಿ ಅಬೌಟ್ ಮ್ಯಾಥಮೆಟಿಕ್ಸ್, ಅಂದರೆ ಪರ್ಟಿಕ್ಯುಲರ್ಲಿ ಅಬೌಟ್ ಮ್ಯಾಥಮೆಟಿಕ್ಸೇ ಮಾತಾಡ್ತಾ ಇದ್ದೀನಿ ನಾನು. ಈ ಮ್ಯಾಥಮೆಟಿಕ್ಸಲ್ಲಿ 14 ಚಾಪ್ಟರ್ ಇದೆ. ಎವ್ರಿ ಡೇ 1 ಅವರ್ ನಾವು ಎತ್ತಿಟ್ಕೋತಾ ಇದ್ದೀವಿ, ಹೌದಲ್ವಾ? ಸೊ ರೈಟ್, ಹಂಗಂದ್ರೆ ಇವಾಗ 14 ಚಾಪ್ಟರ್ನ ಲಿಸ್ಟ್ ಮಾಡಿದ್ದೀನಿ. ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ರಿಯಲ್ ನಂಬರ್ಸ್ ಅಂತ ಚಾಪ್ಟರ್ ಇದೆ ನಮಗೆ. ಈ ಅಧ್ಯಾಯದ ಹೆಸರು ವಾಸ್ತವ ಸಂಖ್ಯೆಗಳು ಅಂತ. ಸೊ ಈ ವಾಸ್ತವ ಸಂಖ್ಯೆಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ, SSLC ಪರೀಕ್ಷೆ ಯೂಟ್ಯೂಬ್ ಚಾನಲ್ನಲ್ಲಿ 1 ಶಾರ್ಟ್ ವಿಡಿಯೋ ಇದೆ, ಓಕೆನಾ? ಆ 1 ಶಾರ್ಟ್ ವಿಡಿಯೋ ನಾನು ಇಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಈ PDF ನಿಮಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಆಗಿರೋ ಕಮೆಂಟಲ್ಲಿ ಇರುತ್ತೆ, ಓಕೆನಾ? ಅದನ್ನು ಟ್ಯಾಪ್ ಮಾಡಿದ್ರೆ ಈ PDF ನಿಮಗೆ ಸಿಗುತ್ತೆ. ಆ PDF ಅಲ್ಲಿ ಈ ಸ್ಲೈಡ್ ಓಪನ್ ಮಾಡಬೇಕು, ಹೌ ಇಟ್ ಈಸ್ ಡನ್ ಅಂತ ಒಂದು ಸ್ಲೈಡ್ ಇರುತ್ತಲ್ಲ, ಇದನ್ನು ಓಪನ್ ಮಾಡಿದ್ರೆ ಈ ಲಿಂಕ್ಗಳಿದೆ, 1 ಶಾರ್ಟ್ ವಿಡಿಯೋ ಲಿಂಕ್ ಅಂತ ಇದೆ. ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ರಿಯಲ್ ನಂಬರ್ಸ್ ವಿಡಿಯೋ ಓಪನ್ ಆಗುತ್ತೆ. ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಪಾಲಿನಾಮಿಯಲ್ಸ್ ಅಥವಾ ಬಹುಪದೋಕ್ತಿಗಳು 1 ಶಾರ್ಟ್ ವಿಡಿಯೋ ಓಪನ್ ಆಗುತ್ತೆ. ಆ ರೀತಿ ನೀವು ಇದನ್ನು ಯುಟಿಲೈಸ್ ಮಾಡ್ಕೋಬಹುದು. ಸೊ 1 ಶಾರ್ಟ್ ವಿಡಿಯೋ ಇಲ್ಲಿ ಲಿಂಕ್ ಹಾಕಿದ್ದೀನಿ ನಾನು, ಓಕೆನಾ? ಈ 1 ಶಾರ್ಟ್ ವಿಡಿಯೋ ಆಲ್ಮೋಸ್ಟ್ 1 hour 49 minutes ಇದೆ, ಓಕೆ? ಡೈಲಿ ನಾವು ಹೊಸ ಕಾನ್ಸೆಪ್ಟ್ಸ್ ಕಲಿಯೋಕ್ಕೆ ಅರ್ಧ ಗಂಟೆ ಎತ್ತಿರ್ತಾ ಇದ್ದೀವಿ, ಹೌದಲ್ವಾ? ಹಂಗಂದ್ರೆ 2 ದಿವಸಕ್ಕೆ 1 hour, ಹೌದಲ್ವಾ? 1 ದಿವಸಕ್ಕೆ ಅರ್ಧ ಗಂಟೆ ಅಂದರೆ 2 ದಿವಸಕ್ಕೆ 1 hour. ಹಂಗೆ ನೋಡಿದ್ರೆ ಆಲ್ಮೋಸ್ಟ್ 2 ಗಂಟೆಗಳಲ್ಲಿ ನಾವು ಇದನ್ನ ವಿ ಕ್ಯಾನ್ ಕಂಪ್ಲೀಟ್ ಇಟ್ ಇನ್ 2 ಅಲ್ಲ 4 ಡೇಸ್. ಯಾಕಂದರೆ ಆಲ್ಮೋಸ್ಟ್ 2 hours ಇದೆ. 2 hours ಅಂದರೆ 2 ಗಂಟೆ ನಮಗೆ ಬೇಕಾಗುತ್ತೆ. ಸೊ ಹಂಗಂದ್ರೆ ಇವಾಗ 2 hours ವಿಚ್ ಈಸ್ 4 days. 4 days ಬೇಡ, ಕಲಿಯೋದಿಕ್ಕೆ ನಿಮಗೆ ಟು ಲರ್ನ್ ಐ ಹ್ಯಾವ್ ಟೇಕನ್ ಅಥವಾ ಐ ಹ್ಯಾವ್ ಗಿವನ್ 6 days. 1 ಶಾರ್ಟ್ ವಿಡಿಯೋನ ರಿಯಲ್ ನಂಬರ್ಸ್ದು ಮುಗಿಸೋದಕ್ಕೆ ಐ ಹ್ಯಾವ್ ಗಿವನ್ 6 days, ಓಕೆನಾ? ಸೊ 6 days ಪ್ಲಸ್ 2 days ಏನು ಸರ್ ಇದು? ಈ ಪ್ಲಸ್ 2 days ಏನಕ್ಕಪ್ಪ ಅಂದರೆ ನಮಗೆ LBA ಅಂತ ಒಂದು ಡಾಕ್ಯುಮೆಂಟ್ ಇತ್ತು ಮಕ್ಕಳ, ಅದನ್ನು ನೆಗ್ಲೆಕ್ಟ್ ಮಾಡಿಬಿಡಿ. ಸರ್ ಈ ವರ್ಷಕ್ಕೂ ಅಪ್ಲೈ ಆಗುತ್ತಾ? ಎಲ್ಲ ವರ್ಷಕ್ಕೂ ಅದೊಂಥರ ಕ್ವಶನ್ ಬ್ಯಾಂಕ್ ಥರ ಇದೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದರಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನೀವು ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ನಿಮಗೆ. ಯಾಕಂದರೆ 1 ಶಾರ್ಟಲ್ಲಿ ಏನೇನು ಡಿಸ್ಕಸ್ ಮಾಡಿದ್ದೀವಿ ಮತ್ತು ನಿಮಗೆ LBA ಡಾಕ್ಯುಮೆಂಟಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ. ಸೊ ಫಾರ್ 2 days ವಾಟ್ ಯು ಆರ್ ಗೋಯಿಂಗ್ ಟು ಡೂ, ಫುಲ್ 1 hour ಯು ಆರ್ ಗೋಯಿಂಗ್ ಟು ಡೆಡಿಕೇಟ್ ಫಾರ್ LBA ಸಾಲ್ವಿಂಗ್. ಟೋಟಲ್ ಎಷ್ಟಾಯಿತು? ಟೋಟಲ್ ನಿಮಗೆ 8 days ಆಯಿತು. 8 days ಆಯಿತಾ? ಫಸ್ಟ್ ಚಾಪ್ಟರ್ನ ಮುಗಿಸೋಕೆ ನಮಗೆ 8 days ಬೇಕಾಗ್ತಾ ಇದೆ. ಯಾವತ್ತಿಂದವರೆಗೂ ಒಂದು ರಫ್ ಆಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತು 13ನೇ ತಾರೀಕು, ನೀವು ನಾಳೆಯಿಂದ ಇವತ್ತು ಜಸ್ಟ್ ಪ್ಲ್ಯಾನ್ ಮಾಡ್ಕೋತಾ ಇದ್ರೆ ಏನೂ ಮಾಡ್ತಾಯಿಲ್ಲ ಅಂತ ಇಟ್ಕೊಳ್ಳೋಣ. 14ನೇ ತಾರೀಕಿಂದ ಶುರು ಮಾಡ್ತೀರಿ. 14ರಿಂದ ಆಲ್ಮೋಸ್ಟ್ 21st ಯು ಆರ್ ಗೋಯಿಂಗ್ ಟು ಸ್ಟಡಿ ರಿಯಲ್ ನಂಬರ್ಸ್. ಸೊ ಅಲ್ಲಿಗೆ ಮುಗೀತು, ರಿಯಲ್ ನಂಬರ್ಸ್ ಕತೆ ಮುಗಿಯುತ್ತೆ. ನೆಕ್ಸ್ಟ್ ಚಾಪ್ಟರ್ ಯಾವಾಗ ಶುರು ಮಾಡ್ತೀರಾ? ಮತ್ತೆ ಅಗೇನ್ 22nd ನೆಕ್ಸ್ಟ್ ಚಾಪ್ಟರ್ ಶುರು ಮಾಡ್ತೀರಾ. ಸೇಮ್ ಪಾಲಿನಾಮಿಯಲ್ಸ್ ಅಂತ ಸೆಕೆಂಡ್ ಚಾಪ್ಟರ್ ಇದೆ, ಬಹುಪದೋಕ್ತಿಗಳು. ಅದರ ಲಿಂಕ್ ಇಲ್ಲಿದೆ, ನೀವು ಇದನ್ನು ಟ್ಯಾಪ್ ಮಾಡಿದ್ರೆ 1 ಶಾರ್ಟ್ ವಿಡಿಯೋ ಹೋಗುತ್ತೆ. ಸೊ ಅಲ್ಲಿ ಆಲ್ಮೋಸ್ಟ್ 1 hour 3 minutes ಇದು ಎಂಡ್ ಆಗುತ್ತೆ. ಹಾಗಂದ್ರೆ 2 ದಿವಸ ಸಾಕು ನಮಗೆ ಈ ಚಾಪ್ಟರ್ ಮುಗಿಸೋದಕ್ಕೆ. ಬಟ್ ಆದರೆ ಐ ಹ್ಯಾವ್ ಗಿವನ್ ಅಗೇನ್ 6 days. ಯಾಕಂದರೆ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಸ್ವಲ್ಪ ಏನೋ ಅರ್ಥ ಆಗಲಿಲ್ಲ, ಮತ್ತೆ ನೋಡ್ತೀನಿ ಅದನ್ನು, ಆ ಥರ ಇಟ್ಕೊಂಡ್ರು ಆಲ್ಮೋಸ್ಟ್ 6 daysನ ಅದಕ್ಕೆ ಇಟ್ಕೊಳ್ಳೋಣ. ಮತ್ತೆ 2 daysನ ನಾವು LBA ಪ್ರಾಬ್ಲಮ್ ಸಾಲ್ವಿಂಗಿಗೆ ಇಟ್ಕೊಳ್ಳೋಣ. ಬೇರೆ ಏನು ಬೇಡ. ಇವಾಗ PYQs ಅದೆಲ್ಲ ಏನು ತಲೆ ಕೆಡಿಸ್ಕೋಬೇಡಿ, ಎಕ್ಸಾಮ ಅಥವಾ ರಿವಿಷನ್ ಫೇಸಲ್ಲಿ ಅದನ್ನು ನೋಡೋಣ.
ಇವಾಗ ಏನು ಮಾಡ್ಬೇಕು ನೀವು, ರಿವಿಷನ್ ಒನ್ ಶಾರ್ಟ್ ವೀಡಿಯೋಸ್ ನೋಡ್ತೀರಾ, LBA ಪ್ಲಸ್ ಟೆಕ್ಸ್ಟ್ ಬುಕ್ನ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಸೊ ಅದಕ್ಕೆ ಆಲ್ಮೋಸ್ಟ್ 8 ಡೇಸ್ ಅಂತ ಅನ್ಕೋತಾ ಇದೀವಿ ನಾವು. ಟೋಟಲ್ 8 ಡೇಸ್, 22 to 29, 22nd 29ವರೆಗೂ ಸೆಕೆಂಡ್ ಚಾಪ್ಟರ್ ಮುಗಿಯುತ್ತೆ. ಯಾವಾಗಿದು, ಮೇಯಲ್ಲಿ. ಅದೇ ರೀತಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇದೆ, ಒನ್ ಶಾರ್ಟ್ ವಿಡಿಯೋ ಲಿಂಕ್ ಇದೆ. 2 hours ಇದೆ ಆಲ್ಮೋಸ್ಟ್. ಇಲ್ಲಿ ನಾನು 10 ಡೇಸ್ ಕೊಟ್ಟಿದ್ದೀನಿ. ದಟ್ ಮೀನ್ಸ್ 8th June ಅಷ್ಟೊಳಗೆ ಕಂಪ್ಲೀಟ್ ಆಗೋಗುತ್ತೆ. ಹಿಂಗೆ ಮಾಡ್ಕೊಂಡು ಹೋದರೆ ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್, ಟ್ರಯಾಂಗಲ್ಸ್, ಕೋಆರ್ಡಿನೇಟ್ ಜಾಮೆಟ್ರಿ. ಏನಕ್ಕೆ ಇಲ್ಲೊಂದು ರಿವಿಷನ್ ಅಂತ ಹಾಕಿದ್ದೀನಿ ಅಂದರೆ, ಈ ಕೋಆರ್ಡಿನೇಟ್ ಜಾಮೆಟ್ರಿ ಮುಗಿತಿದ್ದಂಗೆ ಫಸ್ಟ್ ಟೆಕ್ಸ್ಟ್ ಬುಕ್ ಪಾರ್ಟ್ ಏನಿದೆ ಅದನ್ನು ಮುಗಿಸ್ಬಿಡ್ತೀವಿ ನಾವು, ವಿಚ್ ಈಸ್ ಆಲ್ಮೋಸ್ಟ್ ಯಾವತ್ತು ನಾವು 20th July ಅಷ್ಟರೊಳಗೆ ನಾವು ಫಸ್ಟ್ ಸೆಮಿಸ್ಟರ್ನ ಮುಗಿಸ್ಬಿಡ್ಬೋದು. ಎವ್ರಿ ಡೇ ಇಷ್ಟೇ ಮಾಡಬೇಕಿರೋ 1 hour ಮ್ಯಾಥಮೆಟಿಕ್ಸ್. ಪ್ಲ್ಯಾನ್ ಇಲ್ಲಿದೆ, ಒನ್ ಶಾರ್ಟ್ ವಿಡಿಯೋ ಲಿಂಕ್ ಇದೆ, 2 ದಿವಸ ಪ್ರಾಕ್ಟೀಸ್ ಮಾಡೋಕ್ಕಿದೆ. ಅಷ್ಟು ಮಾಡ್ತಾ ಹೋಗಿ. ಸರ್ ಎಷ್ಟು ಬರ್ತಾ ಇದೆ ಎಕ್ಸ್ಟ್ರಾ ಇನ್ನೂ ಮಾಡಬೇಕು, ಅದೆಲ್ಲ ತಲೆ ಕೆಡಿಸ್ಕೊಬೇಡಿ. ರಿವಿಷನ್ ಟೈಮಲ್ಲಿ ನಾವು ಮತ್ತೆ ಅದನ್ನು ನೋಡೋಣ, ಓಕೆನಾ. ಸೊ ಆಲ್ಮೋಸ್ಟ್ 20th July ಅಷ್ಟರಲ್ಲಿ ನಾವು ಫಸ್ಟ್ ಪಾರ್ಟ್ ಟೆಕ್ಸ್ಟ್ ಬುಕ್ ಆಫ್ SSLC ಮ್ಯಾಥಮೆಟಿಕ್ಸ್ನ ಮುಗಿಸಿರ್ತೀವಿ. ಸರ್ತಿ ರಿವಿಷನ್, ಈ ರಿವಿಷನ್ಗೆ ನಾನು ಆಲ್ಮೋಸ್ಟ್ 7 ಡೇಸ್ ಅಂತ ಕೊಟ್ಟಿನಿ. ಯಾಕಂದರೆ 7 ಚಾಪ್ಟರ್ಸ್ ಆಯಿತು. 7 ಚಾಪ್ಟರ್ಸ್ 1 2 3 4 5 6 7. ಒಂದು ದಿವಸ ಒಂದು ಚಾಪ್ಟರ್ಗೆ ಅಂದ್ರೂ 7 ಡೇಸ್ ಆಯಿತು. 7 ಡೇಸ್ ರಿವೈಸ್ ಮಾಡ್ತೀವಿ. ದಟ್ ಮೀನ್ಸ್ ಆಲ್ಮೋಸ್ಟ್ 28th July ನಾವು ವಿ ಆರ್ ಗೋಯಿಂಗ್ ಟು ರಿವೈಸ್ ದಿಸ್, ರೈಟ್. ಈ ರಿವಿಷನ್ ಆದಮೇಲೆ ನೆಕ್ಸ್ಟು ಟ್ರಿಗ್ನೋಮೆಟ್ರಿ. ಇದು ಹೊಸ ಕಾನ್ಸೆಪ್ಟು, ನಿಮಗೆ ಇದು ಕಲ್ತಿಲ್ಲ ನೀವು. ಹಾಗಾಗಿ ನಾನು ಆಲ್ಮೋಸ್ಟ್ 12 ಡೇಸನ್ನು ಕೊಟ್ಟಿದ್ದೀನಿ. ಹೊಸ ಕಾನ್ಸೆಪ್ಟ್ 10 ಡೇಸ್ ಕಲಿಯೋದಕ್ಕೆ ಅಂತಲೇ ಕೊಟ್ಟಿದ್ದೀನಿ. ಕಲಿಯೋದು ಇನ್ ದ ಸೆನ್ಸ್ ಇದನ್ನು ಕಲಿತಾ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ತೀವಿ. ಸೊ ಆಮೇಲೆ 1-2 ದಿವಸ ನಾವು LBA ಇರ್ತಕ್ಕಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ, ವಿಚ್ ಆರ್ ಬೋತ್ ಆಲ್ಮೋಸ್ಟ್ ಸೇಮ್. ಎಕ್ಸ್ಟ್ರಾ ಕ್ವಶನ್ಸ್ ಏನಿಲ್ಲ ಅಲ್ಲಿ. ಸೊ LBA ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ. ಮತ್ತು ಆಲ್ಮೋಸ್ಟ್ 12 ಡೇಸ್ ವಿಚ್ ಈಸ್ 29th ಜುಲೈಯಿಂದ 9th August ಟ್ರಿಗ್ನೋಮೆಟ್ರಿನ ಮುಗಿಸ್ತೀವಿ. ಮುಗೀತಲ್ಲಿಗೆ. ನೆಕ್ಸ್ಟು ಇನ್ನೊಂದು 5 ಚಾಪ್ಟರ್ ಮಿಕ್ಕಿದೆಯಾ, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಈ ಚಾಪ್ಟರ್ ಕೂಡ ಸೇಮ್ ಟ್ರಿಗ್ನೋಮೆಟ್ರಿ ಬೇಸ್ಡ್ನೇ. ಹಾಗಾಗಿ ಐ ಹ್ಯಾವ್ ಟೇಕನ್ ಆಲ್ಮೋಸ್ಟ್ 8 ಡೇಸ್, ರೈಟ್. 8 ಡೇಸ್ ಅಂದರೆ 10 to 17th August ಆಗಸ್ಟ್ ಮುಗಿಸ್ಬಿಡ್ತೀವಿ. 17th August ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಆಯಿತು. ಸರ್ಕಲ್ಸ್ ಈಸಿ ಚಾಪ್ಟರ್ 8 ಡೇಸ್ ತೊಗೊಂಡಿದ್ದೀವಿ. ಇದಕ್ಕೂ ನೋಡಿ, ಈಸಿ ಚಾಪ್ಟರ್ಸ್ಗೂ ನಾನು 8 ಡೇಸ್ ಕೊಡ್ತೇನೆ. ಯಾಕಂದರೆ ಹೊಸದಾಗಿ ಕಲಿತಾ ಇದ್ದೀವಿ. ಅದಕ್ಕೆ ನಾನು ಬರೀ ರಿವಿಷನ್ ಟೈಮಲ್ಲಿ ಆದರೆ 8 ಡೇಸ್ ಬೇಕಾಗಲ್ಲ. ಈ ಸರ್ಕಲ್ಸ್ ಚಾಪ್ಟ್ರಿಗೆ 1 ದಿವಸ ಸಾಕು. ಬಟ್ ಆದರೆ ವಿ ಹ್ಯಾವ್ ಟೇಕಿಂಗ್ 8 ಡೇಸ್. ಸೊ ಒನ್ ಶಾರ್ಟ್ ಲಿಂಕ್ ಇಲ್ಲಿದೆ. ಮತ್ತು ಆಲ್ಮೋಸ್ಟ್ ಇದು 3 hours ಕ್ಲಾಸ್ ಇದು. ಸೊ ಇದನ್ನು ಮುಗಿಸೋಕ್ಕೆ ನಿಮಗೆ 6 ಡೇಸ್ ಬೇಕಾಗುತ್ತೆ. ಆಮೇಲೆ 2 ಡೇಸ್ ಫಾರ್ ಪ್ರಾಕ್ಟೀಸಿಂಗ್. ನೆಕ್ಸ್ಟ್ ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಈಸಿ ಚಾಪ್ಟರ್ ಅಗೇನ್. ಆಲ್ಮೋಸ್ಟ್ 49 minutes ಇದೆ ವಿಡಿಯೋ, ಒನ್ ಶಾರ್ಟ್ ವಿಡಿಯೋ. ಸೊ ಇದನ್ನು ಮುಗಿಸೋಕ್ಕೆ ನಿಮಗೆ ಆಲ್ಮೋಸ್ಟ್ 5 ಡೇಸ್ ಬೇಕಾಗುತ್ತೆ ಅಂತ ತೊಗೊಂಡ್ರು. 31st August ಒಳಗೆ ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಮುಗಿಯುತ್ತೆ. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಇದು ಸ್ವಲ್ಪ ಲೆಂದಿ ಚಾಪ್ಟರ್, ಅದಕ್ಕೆ ನಾನು ಆಲ್ಮೋಸ್ಟ್ 9 ಡೇಸ್ ತೊಗೊಂಡಿದ್ದೀನಿ. ಆಲ್ರೆಡಿ ಕಲ್ತಿರೋ ಮುಂಚೆ, ಬಟ್ ಇವಾಗ ನೆಕ್ಸ್ಟ್ ಫರ್ದರ್ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ 9 ಡೇಸ್ ವಿಚ್ ಈಸ್ 10th September ಒಳಗೆ ಮುಗಿದೋಗುತ್ತೆ. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಪ್ರಾಬಬಿಲಿಟಿ ಇದೆ. ಸೊ ನಾವು ಸ್ಟ್ಯಾಟಿಸ್ಟಿಕ್ಸ್ನ 16th September ಒಳಗೆ ಮುಗಿಸ್ತೀವಿ, ವಿಚ್ ಈಸ್ 6 ಡೇಸ್ ಅಗೇನ್. ಪ್ರಾಬಬಿಲಿಟಿ ವೆರಿ ಈಸಿ ಚಾಪ್ಟರ್, 8th standard ಕಲ್ತಿದ್ವಿ, ಅದರದ್ದೇ ಕಂಟಿನ್ಯೂಯೇಷನು. ಸೊ ಆಲ್ಮೋಸ್ಟ್ 5 ಡೇಸ್ ತೊಗೊಂಡಿದ್ದೀನಿ ವಿಚ್ ಈಸ್ September 21st. ನಾವು ಅಂದ್ಕೊಂಡಿದ್ದೆ ಅವತ್ತು November end ಅಷ್ಟೊಳಗೆ, November 30th ಒಳಗೆ ನಾವು ಸಿಲೆಬಸ್ನ ಮುಗಿಸ್ಬೇಕಂತ. ಬಟ್ ಆದರೆ ಮುಗಿಸ್ತಾ ಇರೋದು ಯಾವಾಗ, September 21st ನಮ್ಮ ಸಿಲೆಬಸ್ ಮುಗಿದೋಯ್ತು. ಸರಿ, ಇದನ್ನು ಕ್ಲೀನಾಗಿ ಫಾಲೋ ಮಾಡೋಕ್ಕಾಗಿಲ್ಲ, ಎವ್ರಿಡೇ ಮಾಡೋಕ್ಕಾಗಿಲ್ಲ ಅಂತ ಇಟ್ಕೊ. ಯಾಕಂದರೆ ಇವಾಗ ಸ್ಪೋರ್ಟ್ಸ್ ಡೇ ಅಂತ ಬರುತ್ತೆ ಸ್ಕೂಲಲ್ಲಿ, August 15th ಬರುತ್ತೆ, ಇನ್ನೇನೋ ಬರುತ್ತೆ ಪ್ರೋಗ್ರಾಮು. ಸೊ ಇದೆಲ್ಲ ಇಟ್ಕೊಂಡು ಒಂದು 30 ಡೇಸ್ ಎಗ್ರೋಯ್ತು ಅಂದರು ನಮಗೆ. ನಾವು ಆ್ಯಕ್ಚುಲಿ ನಮಗೆ ಆಲ್ಮೋಸ್ಟ್ 70 ಡೇಸ್ ಎಕ್ಸ್ಟ್ರಾ ಉಳಿತಾ ಇದೆ. ದೆರ್ ಆರ್ 70 more days ವಿಚ್ ವಿ ಕ್ಯಾನ್ ಯುಟಿಲೈಸ್. ಒಂದಷ್ಟು ದಿವಸ ಬ್ರೇಕ್ ಆಯಿತು ಅಂತ ಇಟ್ಕೊಳ್ಳೋಣ, ಆಮೇಲೆ ಮತ್ತೆ ಶುರು ಮಾಡ್ತೀರಾ ಅಂತ. ಹಂಗಾದರೂ ಕೂಡ ಯು ಆರ್ ಹ್ಯಾವಿಂಗ್ 70 more days ವಿಚ್ ಈಸ್ ನಿಮಗೆ 30 ಡೇಸ್ ಎಕ್ಸ್ಟ್ರಾ ಟೈಮ್ ತೊಗೊಂಡ್ರು ಇನ್ನೂ 40 ಡೇಸ್ ಮಿಗ್ತಾ ಇದೆ. ಸೊ ಹಾಗಂದರೆ November ಅಷ್ಟರಲ್ಲಿ ನಾವು ಸಿಲೆಬಸ್ನ ಈಸಿಯಾಗಿ ಕವರ್ ಮಾಡಿಬಿಡ್ಬೋದು. ಪ್ಲ್ಯಾನ್ ಈಸ್ ವೆರಿ ಸಿಂಪಲ್, ಎವ್ರಿ ಡೇ 1 hour ಮ್ಯಾಥಮೆಟಿಕ್ಸ್, ಒನ್ ಶಾರ್ಟ್ ವಿಡಿಯೋಸ್ ಆ್ಯಂಡ್ LBA ಪ್ಲಸ್ ಟೆಕ್ಸ್ಟ್ ಬುಕ್. ಇಷ್ಟೇ ಮುಗೀತು. ಮಾಡ್ತಾ ಹೋಗಿ ಈಸಿಯಾಗಿ ಆಗೋಗ್ಬಿಡುತ್ತೆ. 70 ಡೇಸ್ ಎಕ್ಸ್ಟ್ರಾ ಉಳಿತಾ ಇದೆ. ಅಕಸ್ಮಾತ್ ಬೇಗ ಆಯ್ತಂದರೆ ಏನು ಮಾಡ್ಬೋದು, PYQsನ ಆವಾಗಲೇ ಸ್ಟಾರ್ಟ್ ಮಾಡ್ಬೋದು. ಓಕೆನಾ. ಸೊ ಮೇಕ್ ಯುವರ್ ಓನ್ ಪ್ಲ್ಯಾನ್. ನಾನು ಹೇಳೋದು ಇದು ನನ್ನ ಪ್ಲ್ಯಾನು. ಓಕೆ, ನಿಮಗೆ ಇವತ್ತು ಯಾವುದೋ ಒಂದು ಚಾಪ್ಟರ್ಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ. ನಾನು 10 ದಿವಸ ಅಂತ ಕೊಟ್ಟು ನಿಮಗೆ 15 ಡೇಸ್ ಆಗೋಯ್ತು. ಆ ಥರ ಆದರೂ ಕೂಡ ವಿ ಆರ್ ಹ್ಯಾವಿಂಗ್ 70 more days ಅಲ್ವಾ.
ಸೊ ಅಲ್ಲಿ ಕಾಂಪನ್ಸೇಟ್ ಆಗೋಗುತ್ತೆ. ಸೊ ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಓನ್ ಪ್ಲ್ಯಾನ್ನ ಮಾಡ್ಕೊಳ್ಳಿ, ಬಟ್ ಪ್ಲ್ಯಾನ್ ಮಾಡಿ. ಇವಾಗ ನಾನು ಯಾವ ರೀತಿ ಇಲ್ಲಿ ಬರ್ದಿದ್ದೀನಲ್ಲ, ಇಲ್ಲಿ ಈ ರೀತಿ ಬರ್ದಿದ್ದೀನಿ, ಟೇಬಲ್ ಹಾಕಿದ್ದೀನಲ್ಲ, ಈ ಟೇಬಲ್ ನೀವು ಕೂಡ ಹಾಕಿ. ಒಂದು ಟೆಕ್ಸ್ಟ್ ಬುಕ್ ತೊಗೊಂಡು ಅಥವಾ ನೋಟ್ಬುಕ್ ತೊಗೊಂಡು ಅಲ್ಲಿ ಟೇಬಲ್ ಹಾಕ್ಬಿಟ್ಟು, ಸೊ ಈ ರೀತಿ ಇಷ್ಟು ಟೈಮ್ ಇದೆ 1 hour ಒನ್ ಶಾರ್ಟ್ ವಿಡಿಯೋ, ಹಾಗಂದ್ರೆ ಇಷ್ಟು ದಿವಸ ನನಗೆ ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಓದೋ ಫೇಸ್ ಏನಿದೆ, ಸ್ಪೀಡ್ ಆಫ್ ರೀಡಿಂಗ್ ಅಥವಾ ಲರ್ನಿಂಗ್, ಅದು ನಿಮಗೆ ಗೊತ್ತಿರುತ್ತೆ, ನನಗೆ ಗೊತ್ತಿರಲ್ಲ. ಸೊ ಎವ್ರಿ ಇಂಡಿವಿಜುವಲ್ ದಿಸ್ ಡಿಫರ್ಸ್. ಸೊ ಮೇಕ್ ಯುವರ್ ಓನ್ ಪ್ಲ್ಯಾನ್. ಸೊ ಪ್ಲ್ಯಾನನ್ನು ಮಾಡಿ ಸಕ್ಸಸ್ನ ಕಾಣಬಹುದು. ಸೊ ಹಂಗಂದರೆ ನಾನು ಫಸ್ಟ್ 4 months ಕ್ಲಾಸಲ್ಲೂ ಹೇಳಿದ್ದೆ, ಎಲ್ಲ ಕ್ಲಾಸಲ್ಲೂ ಇದನ್ನು ಹೇಳ್ತಾನೆ ಇರ್ತೀನಿ, ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಸ್ಥಿರವಾಗಿ ನಾವು ಅಂದರೆ ಚಾಚು ತಪ್ಪದೆ ಶ್ರದ್ಧೆಯಿಂದ ಪ್ರತಿ ದಿವಸ ವಿರಾಟ್ ಕೊಹ್ಲಿ 100 ಹೊಡಿಬೇಕಂದ್ರೆ ಹೋಗಿ ಡೈರೆಕ್ಟಾಗಿ ಮ್ಯಾಚಲ್ಲಿ ಆಡಲ್ಲ, ಅವರು ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ, ಡೈಲಿ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾರೆ. ಹಾಗಾಗಿ ಕನ್ಸಿಸ್ಟೆಂಟ್ ಆಗಿದ್ದರೆ ಡೆಫಿನೆಟ್ಲಿ ನಾವು ಸಕ್ಸಸ್ನ ರೀಚ್ ಮಾಡೇ ಮಾಡ್ತೀವಿ. ಸೊ ಕನ್ಸಿಸ್ಟೆನ್ಸಿ ಈ ಲೀಡ್ಸ್ ಟು ಸಕ್ಸಸ್ ಅಂತ ಹೇಳ್ಬೋದು. ಹಾಗಂದರೆ ಜಾನ್ವರಿ ಆನ್ವರ್ಡ್ಸ್ ಅಥವಾ ಡಿಸೆಂಬರ್ ಆನ್ವರ್ಡ್ಸೇ ನಾವು ಉಂಟು ಸುಮ್ಮನೆ ಒಂದು ಓವರ್ವ್ಯೂ ಕೊಡೋದಕ್ಕೆ ನಿಮಗೆ ರಿವೈಸ್ ಚಾಪ್ಟರ್ ಕಾನ್ಸೆಪ್ಟ್ಸ್ ಮತ್ತು ಪ್ರಾಕ್ಟೀಸ್ ಪ್ರಾಬ್ಲಮ್ಸ್, ಮತ್ತು ಯಾವ ಪ್ರಾಬ್ಲಮ್ಸ್ ಮಾಡಬೇಕು, PYQ ಪ್ರಾಬ್ಲಮ್ಸ್ ಮಾಡಬೇಕು, LBA ಪ್ರಾಬ್ಲಮ್ಸ್, ಕೆಲವೊಂದು ಟೈಮ್ ಸಿಕ್ಕರೆ ಬೇರೆ ಬೇರೆ ಗೈಡ್ ಬುಕ್ಸ್ ಇರುತ್ತೆ, ನಮ್ಮ ಪವರ್ ಗೈಡ್ಸ್ ಇರುತ್ತೆ, ಆ ಪ್ರಾಬ್ಲಮ್ಸ್. ಸೊ ಮಾಕ್ ಟೆಸ್ಟ್ಗಳನ್ನ ತೊಗೋಬೇಕಾಗುತ್ತೆ. ಈ ಮಾಕ್ ಟೆಸ್ಟ್ ಅಂದರೆ ಏನು, ಎಕ್ಸಾಮಲ್ಲಿ ಯಾವ ರೀತಿ ಇರುತ್ತೆ ಅದನ್ನೇ ನಾವು ರೆಪ್ಲಿಕೇಟ್ ಮಾಡಿ ಮನೇಲೇ ಎಕ್ಸಾಮನ್ನು ತೊಗೋತೀವಿ, ಅದನ್ನೇ ಮಾಕ್ ಟೆಸ್ಟ್ ಅಂತ ಕರಿತೀವಿ. ಅದಕ್ಕೆ ಆಮೇಲೆ ಬರೋಣ, ಡಿಸೆಂಬರ್ ಆಮೇಲೆ ಆಬ್ವಿಯಸ್ಲಿ ಎಕ್ಸಾಮ್ ವಿಲ್ ಬಿ ಇನ್ ಮಾರ್ಚ್ 2nd week ಆನ್ವರ್ಡ್ಸ್. ಅದನ್ನು ಯಾವಾಗ ಬರುತ್ತೆ, ಟೈಮ್ ಟೇಬಲ್ ಬರುತ್ತೆ ಬೋರ್ಡ್ಸಿಂದ. ಸೊ ಇವಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಜಾನ್ವರಿ ಆನ್ವರ್ಡ್ಸ್ ಅಥವಾ ಡಿಸೆಂಬರ್ ಆನ್ವರ್ಡ್ಸ್ ಹೆಂಗಿರುತ್ತೆ ನಮ್ಮ ಪ್ಲ್ಯಾನು, ಈ ರೀತಿ ಕಾಣಿಸುತ್ತೆ. ಸೊ ಸ್ಟಡಿ ಟಿಪ್ಸ್ ಕೆಲವೊಂದು ಹೇಳ್ತೀನಿ ನಾನು. ಏನು ಸ್ಟಡಿ ಟಿಪ್ಸ್ ಅಪ್ಪ ಅಂದರೆ, ಫಸ್ಟು ಸ್ಪೇಸ್ ರಿಪೀಟೇಷನ್ ಅಂತ ಹೇಳ್ಬೋದು. ಅಂದರೆ ಮತ್ತೆ ರಿಪೀಟ್ ಮಾಡಬೇಕು. ಅಂದರೆ ಫಸ್ಟ್ ಚಾಪ್ಟರ್ ಓದಿರ್ತೀರಾ, ಸೆಕೆಂಡ್ ಚಾಪ್ಟರ್ ಆದಮೇಲೆ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಎರಡನ್ನೂ ಕೂಡ ಒಂದು ಸರ್ತಿ ರಿವೈಸ್ ಮಾಡಬೇಕು. ಇದಕ್ಕೆ ಯು ಡೆಡಿಕೇಟ್ ಸಂಡೇಸ್ ಇದನ್ನು ಮಾಡ್ತೀರಾ ನೀವು. ನೆಕ್ಸ್ಟು ಆ್ಯಕ್ಟಿವ್ ರೀಕಾಲ್ ಮಾಡಬೇಕು. ಅಂದರೆ ಟೆಸ್ಟ್ ಯುವರ್ ಸೆಲ್ಫ್ ಅಗೈನ್ ಆ್ಯಂಡ್ ಅಗೈನ್. ನೀವೇ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ತೆಗೆದುಬಿಟ್ಟು ಮತ್ತೆ ಸಾಲ್ವ್ ಮಾಡಿ. 4th ಚಾಪ್ಟರ್ ಯಾವುದೋ ಓದ್ತಾ ಇರ್ತೀರಾ, ಸೆಕೆಂಡ್ ಚಾಪ್ಟರ್ ಒಂದು ಸರ್ತಿ ಟೆಸ್ಟ್ ಮಾಡ್ಕೊಳ್ಳಿ, 3rd ಚಾಪ್ಟರ್ ಒಂದು ಸರಿ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಅವಾಗ ಮಗಪ್ ಆಗಲ್ಲ ಅಥವಾ ಮರ್ತು ಹೋಗ್ಬಿಡಲ್ಲ. ಪೊಮೊಡೋರೋ ಟೆಕ್ನಿಕ್ ಅಂತ ಹೇಳಿ, ಅಂದರೆ ಇದು ಹಿಂಗೆ ಅಂದರೆ ಒಂದು ದಿವಸದಲ್ಲಿ 1 hour ಓದಬೇಕು ಅಂತ ಇಟ್ಕೊಂಡಿದ್ದೀರಾ ಅಂತ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳೋಣ. ಸೊ ಇವಾಗ 25 minutes ಕಂಟಿನ್ಯೂಸ್ ಓದಿ, 5 minutes ಬ್ರೇಕ್ ತೊಗೊಳ್ಳಿ. ಆವಾಗ ಬ್ರೇಕು ಆಗುತ್ತೆ, ಕಾನ್ಸಂಟ್ರೇಷನ್ ಮತ್ತೆ ಬರ್ತಿಲ್ಲ. ಅಂದರೆ ಕಂಟಿನ್ಯೂಸ್ ಓದ್ತಾ ಕೂತ್ಕೊಂಡ್ರೆ ಕಾನ್ಸಂಟ್ರೇಷನ್ ಇರಲ್ಲ. ಹಾಗಾಗಿ 25 minutes + 5 minutes, 25 + 5 ಈ ಟೆಕ್ನಿಕ್ನ ನೀವು ಬಳಸ್ಬೋದು. ಇಂಟರ್ಲೀವ್ಡ್ ಪ್ರಾಕ್ಟೀಸ್ ಅಂದರೆ ಮಿಕ್ಸ್ ಪ್ರಾಬ್ಲಮ್ಸ್ ಫ್ರಮ್ ಡಿಫ್ರೆಂಟ್ ಚಾಪ್ಟರ್ಸ್. ಬೇರೆ ಬೇರೆ ಚಾಪ್ಟರ್ಸ್ಗಳಿಂದ ನೀವು ಒಂದು ಕ್ವಶನ್ ಪೇಪರ್ನ ಫ್ರೇಮ್ ಮಾಡಿ ಅಥವಾ ನಮ್ಮ ಟೆಸ್ಟ್ ಪೇಪರ್ಸ್ಗಳನ್ನ ಕೂಡ ಸಾಲ್ವ್ ಮಾಡಬಹುದು. ಸೊ ಇದೆಲ್ಲದನ್ನು ಮಾಡೋದ್ರ ಜೊತೆಗೆ ಯು ಕ್ಯಾನ್ ಆಲ್ವೇಸ್ ಜಾಯಿನ್ ಆರ್ ಯು ಕ್ಯಾನ್ ಆಲ್ವೇಸ್ ಚೂಸ್ ಪ್ರಥಮ ಕೋರ್ ಮತ್ತು ಪ್ರಥಮ ಕೋರ್ ಪ್ಲಸ್. ಸೊ ಇಲ್ಲಿ ನಾವು ಇವಾಗ ಏನು ಪ್ಲ್ಯಾನ್ ಮಾಡಿದ್ದೀವಲ್ಲ, ಇದೇ ಪ್ಲ್ಯಾನನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀವಿ. ಬಟ್ ಆದರೆ ನಾವು ಪ್ರತಿ ಸ್ಟೆಪ್ಪಲ್ಲೂ ಕೂಡ ಗೈಡ್ ಮಾಡೋಕ್ಕೆ ನಿಮ್ಮ ಜೊತೆ ಇರ್ತೀವಿ. ಸೊ ಮಾಡಬೇಕಂದ್ರೆ ಏನು ಮಾಡಬೇಕು, ಪರೀಕ್ಷೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಬೈ ನೌ ಆಪ್ಷನ್ ಇರುತ್ತೆ. ಯು ಕ್ಯಾನ್ ಜಸ್ಟ್ ಬೈ ಪ್ರಥಮ ಕೋರ್ ಆರ್ ಪ್ರಥಮ ಕೋರ್ ಪ್ಲಸ್ ಕೋರ್ಸಸ್, ರೈಟ್. ಸೊ ಇಷ್ಟನ್ನು ಹೇಳ್ತಾ ನಾನು ತುಂಬ ಟೈಮ್ ತೊಗೊಳಕ್ಕೆ ಇಷ್ಟ ಇಲ್ಲ ನನಗೆ, ಯಾಕಂದರೆ ನಿಮಗೂ ಕೂಡ ಬ್ಯುಸಿ ಇರ್ತೀರಾ, ಓದ್ತಾ ಇರ್ತೀರಾ. ಆಲ್ ದಿ ವೇಸ್, ಥ್ಯಾಂಕ್ ಯು, ಸ್ಟೇ ಕನ್ಸಿಸ್ಟೆಂಟ್ ಆ್ಯಂಡ್ ಡೆಫಿನೆಟ್ಲಿ ಯುವರ್ ಎಫರ್ಟ್ಸ್ ವಿಲ್ ಗಿವ್ ಯು ಫ್ರೂಟ್ಸ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಮಕ್ಕಳ. ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಮತ್ತೆ ಸಿಗೋಣ. ಆಲ್ ದಿ ವೇಸ್, ಪ್ರಾಕ್ಟೀಸ್ ವೆಲ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು.